मुख्यमंत्री के कानून सलाहकार और विधायक एएस पोन्नन्ना ने बातचीत का संचालन किया। बेंगलुरु प्रेस क्लब में साक्षात्कार कार्यक्रम का आयोजन किया गया। प्रेस क्लब उपाध्यक्ष मोहन, प्रेस क्लब सचिव शिव कुमार बेरीतट्टे की उपस्थिति में विधायक एएस पोन्नन्ना का बयान, मूडा मामले में केंद्र सरकार ने सारे हथियार इस्तेमाल कर लिए, कोई भी कामयाब नहीं हुआ। ईडी और सीबीआई के मामले रद्द, सच्चाई क्या है सामने आ गई है। एक भाजपा कार्यकर्ता की आत्महत्या मामले ने मुझ पर एक केस का आरोप लगाया। उस मामले में भी मेरे खिलाफ एबी रिपोर्ट दर्ज की गई थी। आत्महत्या करने वाले एक कार्यकर्ता की पत्नी ने कहा कि मुझे नहीं पता था कि पोन्नन्ना कौन है, फिर भी उन्होंने मुझ पर राजनीतिक आरोप लगाए। बेंगलुरु से फारूक अहमद की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ರಾಜಕೀಯ ಬದ್ಧತೆಯನ್ನು ಇದನ್ನು ಸರ್ಕಾರ ತೋರಿಸ್ತಾ ಇದೆ ಅಂತ ಕೂಡ ನನ್ನ ವಿಶ್ವಾಸ. ನಾನು ಸಲಹೆಗಾರನಾಗಿದ್ದಾಗ ಶಾಸಕನ ಕೂಡ ಹೇಳಿದ್ದೆ, ನಾಗರಿಕನಾಗಿ ವಕೀಲನಾಗಿ ಇದು ನನ್ನ ಒಂದಾದ ಅಭಿಪ್ರಾಯ. ಯಾಕಂದರೆ ಇದು ಯಾವುದೂ ಊಟಗಳಿಲ್ಲ, ಯಾವ ಕೆಲಸ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿಲ್ಲ. ಇದರಿಂದ ಏನೇ ಆದರೂ ಕೂಡ ಈಗ ಮೊನ್ನೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ನಲ್ಲಿ 1,03,000 ಎಕರೆಯನ್ನು ರೈತರು ಕಳ್ಕೊಳ್ತಾ ಇದ್ದಾರೆ. ಕಳ್ಕೊಂಡೇ ಬಂದಿದ್ದಾರೆ ಅವರು ಪರಿಹಾರ ಕೊಡುವಂಥ ಭಾಳ ದೊಡ್ಡ ನಷ್ಟ ಆಗಿದೆ ಸರ್ಕಾರಕ್ಕೆ. ಈ ಸರ್ಕಾರ ನಮ್ಮ ಸರ್ಕಾರ ಅಂತಿಲ್ಲ, ಮನೆಯಾಗಿ ಇದೆಲ್ಲ ಸಾರ್ವಜನಿಕ ಜನರ ದುಡ್ಡು. ಮೊನ್ನೆ ಸ್ಪೆಷಲ್ ಕ್ಯಾಬಿನೆಟ್ನಲ್ಲಿ ಕೆಲವು ನಿರ್ಣಯಗಳನ್ನು ತಗೊಂಡು ಅದನ್ನು ಪರಿಹಾರ ಕೊಡಲೇಬೇಕು, ಏನೇ ಆಗಲಿ ಅಂತ ಹೇಳುವಂಥ ತೀರ್ಮಾನವನ್ನು ಸರ್ಕಾರ ಮಾಡಿದೆ. ಆ ರೀತಿಯಾದಂಥ ಬದ್ಧತೆಯನ್ನು ಬಹುಶಃ ಯಾವ ಸರ್ಕಾರ ಕೂಡ ನಾನು ಕಂಡಂತೆ ತೋರಿಸ್ತಿಲ್ಲ. ಮೇಲೆ ತಿಳಿಸ್ತಾರೆ ಹೊರತು ಇವತ್ತು ಭಾಳ ಸರಿಯೋ ತಪ್ಪೋ ನಿರ್ಧಾರಗಳನ್ನ ತಗೊಳ್ತಾ ಇದೆ. ಸರಿ ತಪ್ಪು ಅಂತ ನಾವು ಈ ದಿವಸ ವಾದ ಮಾಡ್ತಾ ಇದ್ದೀವಿ. ಅದಕ್ಕೆ ಅದರಿಂದ ಲಾಭ ಸರಿ ಅಂತಾರೆ, ಅದರಿಂದ ಏನೂ ಲಾಭ ಇಲ್ಲ ಅಂದರೆ ತಪ್ಪು ಅಂದರೆ, ರಾಜಕೀಯವಾಗಿ ತಪ್ಪು ಅಂತಾರೆ, ಸರಿ ಅಂದರೆ ಬೇರೆ ವಿಚಾರ. ಆದರೆ ಇವತ್ತು ಸದಾಶಿವ ಆಯೋಗದಿಂದ ಹಿಡಿದು ಅದಕ್ಕಿಂತ ಮೊದಲಿಂದ ಇರುವಂಥ ಆಯೋಗಗಳನ್ನ ನೀವು ನೋಡ್ಕೊಂಡ್ರೆ ಒಳ ಮೀಸಲಾತಿಯನ್ನು ಯಾವ ಸರ್ಕಾರ ಕೂಡ ಕೊಡಲಿಕ್ಕೆ ಮುಂದಾಗಿದೆ. ನಮ್ಮ ಸರ್ಕಾರ ಮಾಡಿದೆ. ಈಗ ಹೊಸದಾದಂಥ ಸಮೀಕ್ಷೆಯನ್ನು ಹಿಂದುಳಿದ ವರ್ಗದವರಿಗೆ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕೆಲವು ರಾಜಕೀಯವಾಗಿ ಕಾಂಟ್ರವರ್ಸಿ ಮಾಡ್ತಾರೆ. ಅಂದರೆ ಇದೆಲ್ಲ ಸರ್ಕಾರದ ಬದ್ಧತೆಯನ್ನು ತೋರಿಸುತ್ತದೆ.